ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ 1 ತಿಂಗಳಾಗಿದೆ. ಇಷ್ಟು ದಿನ ಬೆಂಗಳೂರು ತವರು ಕ್ಷೇತ್ರ ಕನಕಪುರದಲ್ಲೇ ಇದ್ದ ಸಿಎಂ ಡಿಕೆ ಸಾಹೇಬರು ಈಗ ಉತ್ತರ ಕರ್ನಾಟಕದತ್ತ ಗಮನ ಹರಿಸಿದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಭೇಟಿಯನ್ನ ನೀಡಲಿಕ್ಕಿದ್ದಾರೆ, ಈ ಪ್ರವಾಸ ಮುಖ್ಯಮಂತ್ರಿಗಳಿಗೆ ಎಷ್ಟು ಮುಖ್ಯ ಅನ್ನೋದರ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬ. ದಕ್ಷಿಣದಿಂದ ಉತ್ತರದತ್ತ ಸಿಎಂ ಚಿತ್ತ. ನಾಳೆ ಬೀದರ್, ಕಲಬುರಗಿಗೆ ಡಿಕೆಶಿ ಪ್ರವಾಸ. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಹೊಸ ಪರ್ವ ಆರಂಭವಾಗಿ ಕರೆಕ್ಟ್ ಆಗಿ ತಿಂಗಳು ಮುಗಿದಿದೆ. ಇದರ ನಡುವೆ ಎಸ್ಐಆರ್ ಗದ್ದಲ, ಬರದ ಛಾಯೆ, ಬಿಡದಿ ಹೋರಾಟದ ಕಿಚ್ಚು ಸಿಎಂ ಡಿಕೆಶಿಗೆ ಸಾಲು ಸಾಲು ಸವಾಲಾಗಿ ಪರಿಣಮಿಸಿದ್ದು ಬೆಂಗಳೂರಲ್ಲೇ ಇಷ್ಟು ದಿನ ಇದ್ರೂ ಇತ್ತ ಸಿಎಂ ಈಗ ಉತ್ತರ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ನಾಳೆ ಬೀದರ್ ಜಿಲ್ಲೆಗೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಲಿದ್ದಾರೆ. ಮುಖ್ಯಮಂತ್ರಿಯಾದ ಬಳಿಕ ಪ್ರಥಮ ಬಾರಿಗೆ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ನೂತನ ಅನುಭವ ಮಂಟಪದ ಕಾಮಗಾರಿ ಪರಿಶೀಲಿಸಲಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬಳಿಕ ಪ್ರಥಮ ಬಾರಿಗೆ ಅಣ್ಣ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 1:30ಕ್ಕೆ ಬೆಂಗಳೂರಿಂದ ಹೊರಡುವ ಮೂಲಕ ವಿಶೇಷ ವಿಮಾನದಿಂದ ಬೀದರ್ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಬೀದರ್ ವಿಮಾನ ನಿಲ್ದಾಣದಿಂದ ಬಸವ ಕಲ್ಯಾಣ ನಗರದತ್ತ ಪ್ರಯಾಣ ಬೆಳೆಸ್ತಾರೆ ರಸ್ತೆ ಮೂಲಕ. ಬಸವ ಕಲ್ಯಾಣದಲ್ಲಿ ಈಗಾಗಲೇ ಅತ್ಯಂತ ಆಧುನಿಕ ಬಸವ ಭಕ್ತರ ಹಲವು ವರ್ಷಗಳ ಕನಸಿನ ಯೋಜನೆ ಆಧುನಿಕ ಅನುಭವ ಮಂಟಪದ ಕಾಮಗಾರಿ ನಡೀತಾ ಇದೆ. ಸುಮಾರು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯವಾದ ಅನುಭವ ಮಂಟಪ ಕಾಮಗಾರಿ ನಡೀತಾ ಇದೆ. ಆ ಒಂದು ಅನುಭವ ಮಂಟಪದ ಕಾಮಗಾರಿಯನ್ನ ಪರಿಶೀಲನೆ ನಡೆಸ್ತಾರ, ವೀಕ್ಷಣೆ ಮಾಡ್ತಾರ. ಕಾಮಗಾರಿ ಎಷ್ಟರ ಮಟ್ಟಿಗೆ ಆಗ್ಯದ, ಇನ್ನು ಎಷ್ಟು ಕಾಮಗಾರಿ ಬಾಕಿ ಉಳ್ಕೊಂಡಿದೆ, ಈಗಾಗಲೇ ಸರ್ಕಾರ ಬಿಡುಗಡೆ ಮಾಡಿರುವ ಅನುದಾನ ಎಷ್ಟು, ಇನ್ನು 700 ಕೋಟಿ ರೂಪಾಯಿ ಈ ಒಂದು ಬೃಹತ್ ಯೋಜನೆಗೆ ಉಳಿದ ಬಾಕಿ ಹಣ ಎಷ್ಟು, ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಈ ವರ್ಷದ ಕೊನೆಯಲ್ಲಿ ನಾವೇನಂದ್ರೆ ಈ ಒಂದು ಭವ್ಯವಾದ ಆಧುನಿಕ ಅನುಭವ ಮಂಟಪನ ಲೋಕಾರ್ಪಣೆ ಮಾಡ್ತೀವಿ ಅಂತೇಳಿ ಭರವಸೆ ಕೂಡ ಕೊಟ್ಟಿದ್ದಾರೆ ಬಸವ ಭಕ್ತರಿಗೆ. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕಾಮಗಾರಿ ಪರಿಶೀಲನೆ ನಡೆಸ್ತಾರೆ. ಬಳಿಕ ಕಾಮಗಾರಿ ಪರಿಶೀಲನೆ ನಡೆಸಿದ ಬಳಿಕ ಬಸವ ಕಲ್ಯಾಣದಿಂದ ರಸ್ತೆ ಮಾರ್ಗವಾಗಿ ಬೀದರ್ ಆಗಮಿಸ್ತಾರೆ. ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸ್ತಾರೆ. ಮುಂಬರುವ ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕು ಪಂಚಾಯತ್ ಇರಬಹುದು, ಆ ಚುನಾವಣೆಗಳು ಸೇರಿದಂತೆ ಯಾವ ರೀತಿ ಒಂದು ಪಕ್ಷದ ಕಾರ್ಯಕರ್ತರು ಕಾರ್ಯಪ್ರವೃತ್ತರಾಗಬೇಕು, ಕೆಲಸ ಮಾಡಬೇಕು. ಈಗಾಗಲೇ ಎಸ್ಐಆರ್ ಕೂಡ ಮತ ಪರಿಷ್ಕರಣೆ ನಡೀತಾ ಇದೆ. ಎಸ್ಐಆರ್ ಕೂಡ ಯಾವ ರೀತಿ ಮಾಡಬೇಕು, ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರನ್ನ ಹೋಗದಂತೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೆಲಸವನ್ನ ಮಾಡಬೇಕು ಅಂತೇಳಿ ಆ ಕಾರ್ಯಕರ್ತರೊಂದಿಗೆ ಸಮಾಲೋಚನೆ ನಡೆಸ್ತಾರೆ. ನಾಳೆ ಬೀದರ್ನ ಬಸವ ಕಲ್ಯಾಣಕ್ಕೆ ಭೇಟಿ ಕೊಟ್ಟು ಅನುಭವ ಮಂಟಪದ ಕಾಮಗಾರಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಭೆ ನಡೆಸಲಿದ್ದಾರೆ. ಬಳಿಕ ಕಲಬುರಗಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮಂಗಳವಾರ ಕಲಬುರಗಿ ವಿಭಾಗದ ಪ್ರಾದೇಶಿಕ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ. ಇದು ಕೇವಲ ಸಾಂಕೇತಿಕ ಪ್ರವಾಸವಲ್ಲ, ಬದಲಾಗಿ ಸರ್ಕಾರದ ಕಾರ್ಯವೈಖರಿಯನ್ನ ಮರುಪರಿಶೀಲಿಸುವ ಗಂಭೀರ ಪ್ರಯತ್ನವಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಬರಗಾಲದ ಕುರಿತು ನಡೆದ ಸುದೀರ್ಘ ಚರ್ಚೆಗಳು ಸರ್ಕಾರದ ಮುನ್ನೆಚ್ಚರಿಕೆಯನ್ನ ಎತ್ತಿ ತೋರಿಸುತ್ತವೆ. ಬರಗಾಲದ ಮುನ್ಸೂಚನೆಯಿಂದಾಗಿ ಸಿಎಂ ಡಿಕೆಶಿ ಉತ್ತರ ಕರ್ನಾಟಕದಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋದರ ಅವಲೋಕನವು ಈ ಪ್ರವಾಸದ ಒಂದು ಭಾಗ ಎನ್ನಲಾಗಿದೆ. ಅಲ್ಲದೆ ವಿಪಕ್ಷಗಳು ಉತ್ತರ ಕರ್ನಾಟಕದ ವಿಚಾರವಾಗಿ ಮುಂದಿನ ಅಧಿವೇಶನದಲ್ಲಿ ಪ್ರಶ್ನೆಗಳ ಸುರಿಮಳೆ ಸುರಿಸಲು ತಯಾರಿ ನಡೆಸಿದ್ದು, ಇದಕ್ಕೆ ದಿಟ್ಟ ಉತ್ತರ ನೀಡಲು ಸಿಎಂ ಡಿಕೆಶಿ ಈ ಪ್ರವಾಸ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಆಡಳಿತದಲ್ಲಿನ ಪಾರದರ್ಶಕತೆ ಮತ್ತು ಜನರೊಂದಿಗಿನ ನಿರಂತರ ಸಂಪರ್ಕವೇ ಮುಂದಿನ ರಾಜಕೀಯ ಪಯಣದ ಗೆಲುವಿಗೆ ದಾರಿಯಾಗಲಿದೆ ಎಂಬುದು ಸ್ಪಷ್ಟ. ಸರ್ಕಾರದ ಈ ಸಮರೋಪಾದಿ ಪ್ರಯತ್ನಗಳು ಯಾವ ರೀತಿಯ ಫಲಿತಾಂಶ ನೀಡಲಿವೆ ಎಂಬುದನ್ನು ಕಾದು ನೋಡಬೇಕಿದೆ.